ಕರ್ನಾಟಕದ ಮೊದಲ ಅಂತರ್ಜಿಲ್ಲಾ ಮೆಟ್ರೋ ಮಾರ್ಗ ನಿರ್ಮಾಣ ಸಂಬಂಧ ಬಿಎಂಆರ್ಸಿಎಲ್ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ನಮ್ಮ ಮೆಟ್ರೋ ಹಸಿರು ಮಾರ್ಗವನ್ನ ಮಾದಾವರದಿಂದ ತುಮಕೂರಿನವರೆಗೂ ಕೂಡ ವಿಸ್ತರಣೆಗೆ ಈಗ ವಿವರವಾದ ಯೋಜನಾ ವರದಿ ತಯಾರಿಸುವ ಟೆಂಡರ್ ಅನ್ನ ಅಂತಿಮಗೊಳಿಸಿದೆ. ಈ ಮೂಲಕ ಬೆಂಗಳೂರು ತುಮಕೂರು ನಡುವೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ಬಹುದಿನಗಳ ಕನಸು ನನಸಾಗುವ ಹಾದಿಯಲ್ಲಿದೆ. ಕಳೆದ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರು ತುಮಕೂರು ಮೆಟ್ರೋ ಮಾರ್ಗದ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ಈ ಬಗ್ಗೆ ಸಮೀಕ್ಷೆ ನಡೆಸಿದಂತಹ ಬಿಎಂಆರ್ಸಿಎಲ್ ಸರ್ಕಾರಕ್ಕೆ ವರದಿಯನ್ನ ನೀಡಿತ್ತು. ವರದಿಗೆ ಸರ್ಕಾರ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಈಗ ಡಿಪಿಆರ್ಗೆ ಮುಂದಾಗಿತ್ತು. ಇನ್ನು ಸದ್ಯ ಡಿಪಿಆರ್ ಟೆಂಡರ್ ಆರ್ವಿ ಎಂಜಿನಿಯರಿಂಗ್ ಕನ್ಸಲ್ಟೆನ್ಸ್ ಲಿಮಿಟೆಡ್ ಪಾಲಾಗಿದೆ. 1.26 ಕೋಟಿ ರೂಪಾಯಿಗೆ ಡಿಪಿಆರ್ ಟೆಂಡರ್ ಪಡೆದಿರುವಂತಹ ಆರ್ವಿ ಸಂಸ್ಥೆಯು ಈಗ 5 ತಿಂಗಳೊಳಗೆ ವರದಿಯನ್ನ ಪೂರ್ಣಗೊಳಿಸಿ ಬಿಎಂಆರ್ಸಿಎಲ್ಗೆ ಸಲ್ಲಿಸಬೇಕಿದೆ. ಈ ಮೆಟ್ರೋ ಮಾರ್ಗವು ಮಾದಾವರ ನೆಲಮಂಗಲ ಮೂಲಕ ಈಗ ತುಮಕೂರಿನವರೆಗೂ ಕೂಡ ಒಟ್ಟು 59.60 ಕಿಲೋಮೀಟರ್ ದೂರ ನಿರ್ಮಾಣವಾಗಲಿದೆ. ಇನ್ನು ಬಿಎಂಆರ್ಸಿಎಲ್ ಪ್ರಕಾರ ಈ ಡಿಪಿಆರ್ ತಯಾರಿಸುವಾಗ ಮೆಟ್ರೋ ಮಾರ್ಗಕ್ಕಾಗಿ ಹಲವು ಆಯ್ಕೆಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಲಾಗ್ತಾ ಇದೆ. ಜೊತೆಗೆ ಭೂತಾಂತ್ರಿಕ ಸಮೀಕ್ಷೆಗಳು, ಸ್ಥಳೀಯ ಕ್ಷೇತ್ರ ಸಮೀಕ್ಷೆಗಳು, ಪರಿಸರ ಮತ್ತು ತಾಂತ್ರಿಕ ಅಂಶಗಳ ಮೌಲ್ಯಮಾಪನವನ್ನ ಸಹ ಮಾಡಲಾಗ್ತಾ ಇದೆ. ಇದರಿಂದಾಗಿ ಮೆಟ್ರೋ ಮಾರ್ಗವನ್ನ ಅತ್ಯುತ್ತಮವಾಗಿ ರೂಪಿಸೋಕೆ ಸಾಧ್ಯವಾಗುತ್ತೆ. ಸದ್ಯಕ್ಕೆ ನಮ್ಮ ಮೆಟ್ರೋದ ಹಸಿರು ಮಾರ್ಗವು ಮಾದಾವರದಿಂದ ರೇಷ್ಮೆ ಸಂಸ್ಥೆಯವರೆಗೆ ಸುಮಾರು 33.46 ಕಿಲೋಮೀಟರ್ ಇದ್ದು 31 ನಿಲ್ದಾಣಗಳಿವೆ. ತುಮಕೂರಿನವರೆಗೆ ಈಗ ವಿಸ್ತರಣೆಯಾದರೆ ಬೆಂಗಳೂರು ನಗರದ ಗಡಿಗಳಲ್ಲಿ ದಾಟಲಿದೆ. ಇದರಿಂದಾಗಿ ಬೆಂಗಳೂರು ತುಮಕೂರು ನಡುವಿನ ಸಂಚಾರ ಸುಗಮವಾಗಲಿದ್ದು ರಸ್ತೆ ಸಾರಿಗೆ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಡಿಪಿಆರ್ ಪೂರ್ಣಗೊಂಡು ಸಲ್ಲಿಸಿದಂತಹ ನಂತರ ಅದನ್ನ ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ ಕಳುಹಿಸಲಾಗುತ್ತೆ. ಕೇಂದ್ರದಿಂದ ಅನುಮೋದನೆ ದೊರೆತ ನಂತರವಷ್ಟೇ ಯೋಜನೆಯ ಅನುಷ್ಠಾನದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಡಿಪಿಆರ್ ತಯಾರಿಕೆ ಈಗ ಅಧಿಕೃತವಾಗಿ ಆರಂಭವಾಗಿರುವುದರಿಂದ ಮಾದಾವರ ತುಮಕೂರು ಮೆಟ್ರೋ ಯೋಜನೆ ಮಹತ್ವದ ಯೋಜನಾ ಹಂತವನ್ನ ತಲುಪಿದೆ. ಈ ಮೆಟ್ರೋ ಮಾರ್ಗವು ಕೇವಲ ಪ್ರಯಾಣಿಕರ ಅನುಕೂಲಕ್ಕಷ್ಟೇ ಸೀಮಿತವಾಗದೆ ತುಮಕೂರು ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿಗೂ ಕೂಡ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಇನ್ನು ಕೈಗಾರಿಕೆಗಳು, ವ್ಯಾಪಾರ ವಹಿವಾಟುಗಳು ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ದಾರಿ ತೆರೆಯುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂದಣಿಯನ್ನ ಕಡಿಮೆ ಮಾಡೋಕೆ ಮತ್ತು ಹೊರವಲಯದ ಅಭಿವೃದ್ಧಿಗೆ ಇದು ಸಹಕಾರಿಯಾಗಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.